ಆತ್ಮನಿರ್ಭರರಿಗೆ ಯಾವ ಕೆಲಸವೂ ಕೀಳಲ್ಲ. ದೇಶವೇ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಮನೆ ಕೆಲಸದವರು ಕೆಲಸಕ್ಕೆ ಬಾರದ ಕಾರಣ ಮನೆಯಲ್ಲಿಯೇ ಇರಬೇಕಾಗಿದ್ದ ಪುರುಷರು ಪಾತ್ರೆ ತೊಳೆಯುವುದು, ಕಸ ಗುಡಿಸುವುದು, ಬಟ್ಟೆ ಒಗೆಯುವುದು ಇತ್ಯಾದಿ ಕೆಲಸಗಳನ್ನು ಮಾಡುವ ಬಗ್ಗೆ ಮೂದಲಿಕೆ ಮತ್ತು ಹಾಸ್ಯದ ಜೋಕುಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ರಾರಾಜಿಸಿದ್ದನ್ನು ಕಂಡು ಬೇಸರವಾಯಿತು. ಇಂತಹ ಪ್ರತಿಕ್ರಿಯೆಗಳು ಏಕೆ ಬರುತ್ತವೆ ಎಂದು ಊಹಿಸುವುದು ಅತಿ ಸುಲಭ. ನಮ್ಮ ಸಮಾಜದಲ್ಲಿ ಕೆಲವೊಂದು ಕೆಲಸಗಳನ್ನು ನಿರ್ದಿಷ್ಟ ಜನರೇ ಮಾಡಬೇಕು ಎನ್ನುವ ಮನಸ್ಥಿತಿಯು ಹಲವಾರು ಶತಮಾನಗಳಿಂದ ಬೆಳೆದು ಬಂದಿದೆ. ಅಡುಗೆಯನ್ನು ಹೆಂಗಸರೇ ಮಾಡಬೇಕು, ಯುದ್ಧ ಮಾಡುವುದು ಕ್ಷತ್ರಿಯರ ಕೆಲಸ ಇತ್ಯಾದಿ. ಆದರೆ ನಳಮಹಾರಾಜ ಪುರುಷನಾಗಿದ್ದ, ಬ್ರಿಟಿಷರೊಡನೆ ಕಾದಾಡಿದ ರಾಣಿ ಚೆನ್ನಮ್ಮ ಕ್ಷತ್ರಿಯಳಾಗಿರಲಿಲ್ಲ ಎನ್ನುವುದನ್ನು ನಾವು ಮರೆತೇ ಬಿಡುತ್ತೇವೆ. ಪ್ರತಿಯೊಂದು ಕಾಯಕಕ್ಕೂ ತನ್ನದೇ ಆದ ಗೌರವವಿದೆ ಎನ್ನುವುದನ್ನು ನಾವು ಅರಿಯಬೇಕು. ನಾನು ವಾಸಿಸುತ್ತಿರುವ ನಗರದಲ್ಲಿ ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗುವವರು ಮತ್ತು ಬೀದಿಗಳನ್ನು ಸ್ವಚ್ಛ ಮಾಡುವವರು ಒಂದು ವಾರ ಮುಷ್ಕರ ಹೂಡಿದಾಗ ಇಡೀ ನಗರಕ್ಕೆ ಆ ಕೆಲಸವನ್ನು ಮಾಡುವವರ ಪ್ರಾಮುಖ್ಯತೆಯ ಅರಿವಾಯಿತು. ನನ್ನ ಕಚೇರಿಯ ಲಿಫ್ಟ್ ಮ್ಯಾನ್ ಒಂದು ದಿನ ಬರದೇ ಹೋದಾಗ ಮಹಡಿಯ ಮೆಟ್ಟಿಲುಗಳನ್ನು ಹತ್ತಿ ಹೋಗುವವರಿಗೆ ಅವನ ಪ್ರಾಮುಖ್ಯತೆ ಏನು ಎನ್ನುವುದು ತಿಳಿಯಿತು. ಈ ಲಾಕ್ಡೌನ್ ಸಮಯದಲ್ಲಿಯೇ ನಾವು ನಮ್ಮ ಮನೆಗಳಲ್ಲಿ ಹಾಗೂ ಕಚೇರಿಗಳಲ್ಲಿ ಕೆಲಸ ಮಾಡುವವರ ಮಹತ್ವವೇನು ಎನ್ನುವುದನ್ನು ಅರಿಯುವಂತಾಯಿತಲ್ಲವೇ? ಯಾವುದೇ ಕೆಲಸವು ನಿರ್ದಿಷ್ಟ ಲಿಂಗಗಳ ಗುಂಪುಗಳ ಸ್ವತ್ತಲ್ಲ. ಯಾವುದೇ ಕೆಲಸವನ್ನು ಮಾಡುವುದು ತಪ್ಪಲ್ಲ ಮತ್ತು ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿದೆ ಎನ್ನುವುದನ್ನು ನಾವು ಅರಿಯಬೇಕು. ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಳ್ಳುವುದು ತಪ್ಪಲ್ಲ. ಇತರರ ಮೇಲಿನ ಅವಲಂಬನೆಗಿಂತಲೂ ಸ್ವಾವಲಂಬನೆ ಮುಖ್ಯ. ಇದನ್ನೇ ಪ್ರಧಾನಿ ಮೋದಿಯವರು ಆತ್ಮನಿರ್ಭರತೆ ಎಂದು ಕರೆದು ನಾವು ಪರಾವಲಂಬಿಗಳಾಗಬಾರದು ಎಂದರು. ನನ್ನ ವೃತ್ತಿ ಜೀವನದಲ್ಲಿ ನಾನು ನೂರಾರು ವಿವಿಧ ಬಗೆಯ ಹುದ್ದೆಗಳಿಗೆ ಸಾವಿರಾರು ಜನ ಯುವಕ ಯುವತಿಯರ ಸಂದರ್ಶನವನ್ನು ಮಾಡಿದ್ದೇನೆ. ಸಂದರ್ಶನಗಳಲ್ಲಿ ಎಂತಹ ಅಭ್ಯರ್ಥಿಗಳು ಖಂಡಿತವಾಗಿ ಆಯ್ಕೆಯಾಗುತ್ತಾರೆ ಎಂದು ಗಮನಿಸಿದರೆ, ಯಾರಿಗೆ ತನ್ನ ವಿಷಯದಲ್ಲಿ ಇರುವ ಜ್ಞಾನದ ಜೊತೆಗೆ ಆ ಕೆಲಸಕ್ಕೆ ಬೇಕಾದ ಕೌಶಲವಿದೆಯೋ, ಯಾರಿಗೆ ತನ್ನ ಕೆಲಸದ ಜೊತೆಗೆ ಬೇರೆ ರೀತಿಯ ಕೆಲಸಗಳನ್ನು ಮಾಡಲು ಬರುತ್ತದೆಯೋ ಅಂತಹ ವ್ಯಕ್ತಿಯು ಸುಲಭವಾಗಿ ಆಯ್ಕೆಯಾಗುತ್ತಾನೆ ಎನ್ನುವುದು ವಿದಿತವಾಗುತ್ತದೆ. ಉದಾಹರಣೆಗೆ, ನಮಗೆ ಒಬ್ಬ ಚಾಲಕನ ಅವಶ್ಯಕತೆ ಇದೆ ಎಂದುಕೊಳ್ಳೋಣ. ಸಂದರ್ಶನಕ್ಕೆ ಬಂದ ಅಭ್ಯರ್ಥಿಗಳಲ್ಲಿ ಒಬ್ಬ ತನಗೆ ಡ್ರೈವಿಂಗ್ ಜೊತೆಗೆ ಟೈಪ್ ರೈಟಿಂಗ್ ಮಾಡಲೂ ಬರುತ್ತದೆ, ಇಲ್ಲವೇ ಕಂಪ್ಯೂಟರ್ ಉಪಯೋಗಿಸಲು ಬರುತ್ತದೆ ಎಂದರೆ ಅವನನ್ನೇ ನಾವು ಆರಿಸುತ್ತೇವೆಯಲ್ಲವೇ? ಚಿಕ್ಕಂದಿನಿಂದಲೂ ನನ್ನ ತಂದೆ ತಾಯಿ, ನೀನು ಹೆಚ್ಚಾಗಿ ಯಾರ ಮೇಲೆಯೂ ಅವಲಂಬನೆ ಮಾಡದಂತೆ ಇರಬೇಕು, ಎಲ್ಲ ರೀತಿಯ ಕೆಲಸಗಳನ್ನು ಮಾಡುವುದನ್ನು ಕಲಿತಿರಬೇಕು ಎಂದು ನನಗೆ ತಾಕೀತನ್ನು ಮಾಡುತ್ತಿದ್ದರು. ಹೀಗಾಗಿ ನಾನು ಸ್ನಾನ ಮಾಡುವ ಮುನ್ನ ನನ್ನ ಬಟ್ಟೆಗಳನ್ನು ಒಗೆಯುತ್ತಿದ್ದೆ. ನನ್ನ ಒಣಗಿದ ಬಟ್ಟೆಗಳನ್ನು ನೀಟಾಗಿ ಇಸ್ತ್ರಿಯನ್ನು ಹೇಗೆ ಮಾಡುವುದು ಎಂದು ತಿಳಿಯಲು ನಾನು ನಮ್ಮ ಪಕ್ಕದ ಬೀದಿಯಲ್ಲಿದ್ದ ಅಗಸನ ಬಳಿಗೆ ಹೋಗಿ ಅವನು ಇಸ್ತ್ರಿ ಮಾಡುವುದನ್ನು ನೋಡಿ ಅವನನ್ನು ಅನುಕರಿಸಿ ನನ್ನ ಬಟ್ಟೆಗಳನ್ನು ಇಸ್ತ್ರಿ ಮಾಡುವುದನ್ನು ಕಲಿತೆ. ನನಗೆ ಅಡುಗೆ ಮಾಡುವುದನ್ನು ಕಲಿಯಬೇಕು ಎಂಬ ಮನಸ್ಸು ಬಂದಾಗ ನನ್ನ ತಾಯಿಯ ಬಳಿಗೆ ಹೋಗಿ ನನಗೆ ಅಡುಗೆ ಮಾಡುವುದನ್ನು ಕಲಿಸು ಎಂದೆ. ತಾನು ಅಡುಗೆ ಮಾಡುವುದನ್ನು ನೋಡಿ ಕಲಿ ಎಂದಳು. ಕಲಿತೆ. ಈ ಕೌಶಲವನ್ನು ನಾನು ಕಲಿತಿದ್ದು ಮುಂದೆ ನನಗೆ ಎಷ್ಟು ಅನುಕೂಲಕ್ಕೆ ಬಂದಿತೆಂದರೆ, ಅಮ್ಮನಷ್ಟು ರುಚಿಯಾದ ಅಡುಗೆ ಮಾಡಲು ಬರದಿದ್ದರೂ ನಾನು ವಿದೇಶಗಳಿಗೆ ಪ್ರವಾಸ ಹೋದಾಗ ನನ್ನ ಅವಶ್ಯಕತೆಗೆ ತಕ್ಕ ಅಡುಗೆಯನ್ನು ನಾನು ಮಾಡಿಕೊಳ್ಳುವಂತಾಯಿತು. ನಾನು 8ನೇ ತರಗತಿಯಲ್ಲಿದ್ದಾಗ ನಮ್ಮ ಮನೆಯ ಹಿಂಭಾಗದಲ್ಲಿ ಒಂದು ಹೊಸ ರೂಮ್ ಕಟ್ಟಿಸಿದರು. ಆಗ ನನಗೆ ಮನೆಗಳನ್ನು ಹೇಗೆ ಕಟ್ಟುತ್ತಾರೆ ಎಂದು ತಿಳಿದುಕೊಳ್ಳುವ ಆಸಕ್ತಿಯು ಮೂಡಿತು. ಪಾಯ ಅಗೆಯುವುದರಿಂದ ಹಿಡಿದು ತಾರಸಿ ಹಾಕುವವರೆಗೆ ನಿರ್ಮಾಣದ ಪ್ರತಿಯೊಂದು ಹಂತದ ಬಗ್ಗೆಯೂ ಅದರ ಉಸ್ತುವಾರಿಯನ್ನು ಮಾಡುತ್ತಿದ್ದ ಮೇಸ್ತ್ರಿಗೆ ಪ್ರಶ್ನೆಗಳನ್ನು ಕೇಳಿ ನನ್ನ ಕುತೂಹಲವನ್ನು ತಣಿಸಿಕೊಂಡೆ. ಹೀಗಾಗಿ ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ನನಗೆ ಸ್ವಲ್ಪ ಮಟ್ಟಿಗೆ ಪರಿಜ್ಞಾನ ಬಂದಿತು. ಮುಂದೆ ನಾನು ಪೊಲೀಸ್ ಗೃಹ ನಿರ್ಮಾಣ ನಿಗಮದ ಅಧ್ಯಕ್ಷನಾದಾಗ ನನಗೆ
ಈ ಜ್ಞಾನವು ಉಪಯೋಗಕ್ಕೆ ಬಂದಿತು. ನಾನು BSc ಅಂತಿಮ ವರ್ಷದಲ್ಲಿ ಕಲಿಯುತ್ತಿದ್ದಾಗ ನ್ಯಾಷನಲ್ ಕಾಲೇಜಿನಲ್ಲಿ ಹಾಸ್ಟೆಲ್ಗೆ ಸೇರಬೇಕಾಯಿತು. ನಮ್ಮ ಪ್ರಾಂಶುಪಾಲರೇ ಹಾಸ್ಟೆಲ್ ವಾರ್ಡನ್. ಅವರು ಗಾಂಧಿವಾದಿ H. ನರಸಿಂಹಯ್ಯ. ಅವರು ಹಾಸ್ಟೆಲ್ನಲ್ಲಿದ್ದ ಎಲ್ಲ ನಿವಾಸಿಗಳು ತಮ್ಮ ಬಟ್ಟೆಗಳನ್ನು ತಾವೇ ಒಗೆಯಬೇಕು, ಇಸ್ತ್ರಿ ಮಾಡಿಕೊಳ್ಳಬೇಕು, ತಮ್ಮ ರೂಮ್ಗಳ ಕಸವನ್ನು ಗುಡಿಸಿ ನೀರಿನಿಂದ ಸಾರಿಸಬೇಕು, ತಮ್ಮ ವಸ್ತುಗಳನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಬೇಕು ಎಂಬ ನಿಯಮಗಳನ್ನು ಮಾಡಿದ್ದರು. ಇದೇ ಅಲ್ಲದೆ HN ಮಾಸ್ತರರು ನಮಗೆ ಹಾಸ್ಟೆಲ್ನ ಶೌಚಾಲಯವನ್ನೂ ಸ್ವಚ್ಛ ಮಾಡಬೇಕೆಂದು ತಿಳಿಸಿದಾಗ ಕೆಲವರಿಗೆ ಮುಜುಗರವಾಗಿ ಈ ಕೆಲಸವನ್ನು ನಾವೇಕೆ ಮಾಡಬೇಕು ಎಂದು ಪ್ರತಿಭಟಿಸಿದರು. ಗಾಂಧಿವಾದಿಯಾಗಿದ್ದ ಅವರು ಯಾವ ಕೆಲಸವನ್ನು ಮಾಡಲು ನಾವು ಮುಜುಗರ ಪಡಬಾರದು, ಯಾವ ಕೆಲಸವೂ ಮೇಲಲ್ಲ, ಯಾವ ಕೆಲಸವೂ ಕೀಳಲ್ಲ ಎಂದು ತಿಳಿಸಿ ನಮಗೆ ಬುದ್ಧಿಯನ್ನು ಹೇಳಿದರು. ಇಂದಿಗೂ ನನಗೆ ನಮ್ಮ ಮನೆಯ ಶೌಚಾಲಯವನ್ನು ನಾನು ಸ್ವಚ್ಛ ಮಾಡುವುದು ಕೀಳು ಎಂದು ಎನಿಸುವುದಿಲ್ಲ. ಯಾರಾದರೂ ಈ ಬಗ್ಗೆ ಆಶ್ಚರ್ಯವನ್ನು ತೋರಿದರೆ ನಮ್ಮ ಮನೆಯ ಕೆಲಸವನ್ನು ಮಾಡುವುದರಲ್ಲಿ ಏನು ತಪ್ಪು ಎಂದು ನಾನು ಅವರನ್ನು ಪ್ರಶ್ನಿಸುತ್ತೇನೆ. ನಾನು BSc ಅಂತಿಮ ವರ್ಷದಲ್ಲಿ ಫೇಲ್ ಆಗಿ 1 ವರ್ಷದ ಕಾಲ ಮನೆಯಲ್ಲಿಯೇ ಕುಳಿತಿರುವಾಗ ಟೈಪ್ ರೈಟಿಂಗ್ ಶಾಲೆಗೆ ಹೋಗಿ ಬೆರಳಚ್ಚು ಮಾಡುವುದನ್ನು ಕಲಿತೆ. ಇದರ ಜೊತೆಗೆ ಶೀಘ್ರ ಲಿಪಿಯನ್ನೂ ಕಲಿತೆ. ಇವೆರಡನ್ನೂ ಕಲಿತ ನಂತರ ನನಗೆ ಯಾವುದೇ ಕೆಲಸ ಸಿಗದೇ ಹೋದರೂ ಟೈಪಿಸ್ಟ್ ಕೆಲಸವಂತೂ ಸಿಕ್ಕೇ ಸಿಗುತ್ತದೆ, ಅದರಿಂದ ನಾನು ನನ್ನ ಜೀವನವನ್ನು ಸಾಗಿಸಬಹುದು ಎನ್ನುವ ಧೈರ್ಯ ಬಂದಿತು. ಸ್ವಾವಲಂಬಿಯಾದಾಗ ಎಲ್ಲರಿಗೂ ಇಂತಹ ಧೈರ್ಯವು ತಾನಾಗಿ ಬರುತ್ತದೆ. ಈ ಕೌಶಲವನ್ನು ನಾನು ಕಲಿತ ಕಾರಣ ನನಗೆ ಸಾಕಷ್ಟು ಲಾಭವಾಗಿದೆ. ನಾನು ಗುಪ್ತಚರ ವಿಭಾಗದಲ್ಲಿದ್ದಾಗ ಅತಿ ಗುಪ್ತ ಪತ್ರಗಳನ್ನು ಸರ್ಕಾರಕ್ಕೆ ಕಳುಹಿಸಬೇಕಾಗಿ ಬಂದಾಗ ಅವನ್ನು ನಾನೇ ಟೈಪ್ ಮಾಡಿಬಿಡುತ್ತಿದ್ದೆ. ಈಗಲೂ ನಾನು ಬರೆಯುವ ಲೇಖನಗಳನ್ನು ನಾನೇ ಟೈಪ್ ಮಾಡುತ್ತೇನೆ. ಕೌಶಲಗಳ ಕಲಿಕೆಯ ಬಗ್ಗೆ ಉದಾಹರಣೆಯೊಂದನ್ನು ನೀಡಬಯಸುತ್ತೇನೆ. 21ನೆಯ ಶತಮಾನವು ಉಗಮಿಸುವ ಕಾಲಕ್ಕೆ ನಮ್ಮ ದೇಶದ ಎಂಜಿನಿಯರುಗಳಿಗೆ ಕಂಪ್ಯೂಟರ್ಗಳನ್ನು ಹೊಸ ಶತಮಾನಕ್ಕೆ, ಇದನ್ನು Y2K ಎಂದು ಕರೆದರು, ಮರು ಜೋಡಿಸುವ ಕೌಶಲವಿದ್ದ ಕಾರಣದಿಂದಲೇ ಬೇರೆ ದೇಶಗಳನ್ನು ಬಿಟ್ಟು ಸಾವಿರಾರು ಭಾರತೀಯರಿಗೆ ಅಮೆರಿಕಾದಲ್ಲಿ ನೌಕರಿಯು ದೊರೆಯುವಂತಾಯಿತು. ಈಗಿನ ಕಾಲದಲ್ಲಿಯೂ ಯಾರಿಗೆ ಕೃತಕ ಬುದ್ಧಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೌಶಲವಿದೆಯೋ ಅವರಿಗೆ ಬೇಡಿಕೆ ಹೆಚ್ಚು. ಹೊಸ ಕೌಶಲಗಳನ್ನು ಕಲಿಯುವುದರಿಂದ ನಾವು ಸ್ವಾವಲಂಬಿಗಳಾಗುವುದೇ ಅಲ್ಲದೆ ನಮ್ಮಲ್ಲಿ ಆತ್ಮವಿಶ್ವಾಸವೂ ಮೂಡುತ್ತದೆ. ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯದ ಪ್ರಸ್ತಾಪದ ಅಗತ್ಯವಿದೆ. ಅದೇನೆಂದರೆ, ನಾವು ನಮ್ಮ ತಂಡದಲ್ಲಿರುವ ಎಲ್ಲ ಜನರೂ ಮಾಡುವಂತಹ ಕೆಲಸಗಳನ್ನು ಅರಿಯದಿದ್ದರೆ ನಾಯಕರಾಗಿ ನಮ್ಮ ತಂಡವನ್ನು ನಾವು ಮುನ್ನಡೆಸಲು ಸಾಧ್ಯವಿಲ್ಲ ಎಂದು. ಆಳಾಗಬಲ್ಲವನೇ ಅರಸನಾಗಬಲ್ಲ ಎನ್ನುವ ಗಾದೆ ಮಾತನ್ನು ನಾವೆಲ್ಲ ಚಿಕ್ಕಂದಿನಿಂದಲೇ ಕೇಳಿದ್ದೇವೆ. ಸೈನ್ಯ ಮತ್ತು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಈ ಗುಣ ಹೆಚ್ಚಾಗಿ ಅನ್ವಯವಾಗುತ್ತದೆ. ನಾನು ಒಂದು ಜಿಲ್ಲೆಯ SP ಆಗಿ ನೇಮಕಗೊಂಡಾಗ ನನಗೆ ನಮ್ಮ ಪೊಲೀಸ್ ಠಾಣೆಗಳ ಹಲವಾರು ಕೆಲಸಗಳ ಬಗ್ಗೆ ಅರಿವಿರಲಿಲ್ಲ. ಉದಾಹರಣೆಗೆ, ಯಾವ ರೀತಿ ಪ್ರಥಮ ವರ್ತಮಾನ ವರದಿಗಳನ್ನು ಬರೆಯಬೇಕು, ಯಾವ ರೀತಿಯಾಗಿ ಒಂದು ಪ್ರಕರಣದ ತನಿಖೆಯನ್ನು ಮಾಡಬೇಕು ಇತ್ಯಾದಿ. ಒಮ್ಮೆ ನನ್ನ ಮೇಲಾಧಿಕಾರಿ ನನಗೆ ಒಂದು ಕೆಲಸವನ್ನು ಮಾಡಲು ಹೇಳಿದಾಗ ನಾನು ಈ ಕೆಲಸವನ್ನು ಮಾಡಲು ನನಗೆ ಬರುವುದಿಲ್ಲ, ಇದನ್ನು ನನ್ನ ಕಚೇರಿಯ ಕಾನ್ಸ್ಟೇಬಲ್ಗೆ ಕೊಟ್ಟು ಮಾಡಿಸುತ್ತೇನೆ ಎಂದೆ. ಈ ಉತ್ತರವನ್ನು ಕೇಳಿದ ಕೂಡಲೇ ಅವರು ಕೆಂಡಾಮಂಡಲರಾದರು. ಕಾನ್ಸ್ಟೇಬಲ್ ಮಾಡುವ ಕೆಲಸವನ್ನು ಮಾಡಲು ನಿನಗೆ ಬರದಿದ್ದರೆ ನೀನು ಹೇಗೆ ಅವನ ಮೇಲೆ ನಿಯಂತ್ರಣವನ್ನು ಸಾಧಿಸುವೆ? ಆತ ಆ ಕೆಲಸವನ್ನು ಸರಿಯಾಗಿ ಮಾಡಿದ್ದಾನೆಯೋ ಇಲ್ಲವೋ ಎಂದು ನಿನಗೆ ಹೇಗೆ ತಿಳಿಯುತ್ತದೆ? ನಿನಗೆ ಆ ಕೆಲಸದ ಬಗ್ಗೆ ಅರಿವಿಲ್ಲ ಎಂದು ತಿಳಿದ ಕೂಡಲೇ ಆತ ನಿನಗೆ ದಿಕ್ಕು ತಪ್ಪಿಸುತ್ತಾನಲ್ಲವೇ? ಇದರಿಂದ ನಿನಗೇ ತೊಂದರೆಯಾಗುವುದಿಲ್ಲವೇ ಎಂದು ಹೇಳಿ ಒಂದು ಸತ್ಯ ಘಟನೆಯನ್ನು ನಿರೂಪಿಸಿದರು. ಒಂದು ಗ್ರಾಮೀಣ ಪೊಲೀಸ್ ಠಾಣೆಯ ಠಾಣಾಧಿಕಾರಿಯೊಬ್ಬನಿಗೆ ಕಾನೂನಿನ ಹೆಚ್ಚಿನ ಪರಿಜ್ಞಾನವಿರಲಿಲ್ಲ. ಆತನ ಠಾಣೆಯಲ್ಲಿದ್ದ ಒಬ್ಬ ಕಾನ್ಸ್ಟೇಬಲ್ ತುಂಬ ಬುದ್ಧಿವಂತ, ಕಾನೂನುಗಳನ್ನು ಉತ್ತಮವಾಗಿ ತಿಳಿದುಕೊಂಡಿದ್ದ. ಅವನನ್ನು ಆ ಠಾಣೆಯ ರೈಟರ್, ಎಂದರೆ ಕಾರಕೂನರು ಮಾಡುವ ಲಿಪಿಕ ಕೆಲಸಗಳನ್ನು ಮಾಡುವವನು ಎಂದು ನೇಮಿಸಲಾಗಿತ್ತು. ಒಂದು ದಿನ ಠಾಣಾಧಿಕಾರಿಗೂ ರೈಟರ್ ಕಾನ್ಸ್ಟೇಬಲ್ಗೂ ಯಾವುದೋ ಕಾರಣಕ್ಕಾಗಿ ಮನಸ್ತಾಪ ಬಂದಿತು. ಠಾಣಾಧಿಕಾರಿ ಆತನನ್ನು ಎಲ್ಲರ ಮುಂದೆಯೂ ಹೀಯಾಳಿಸಿದ. ಕೋಪಗೊಂಡ ಆ ರೈಟರ್ ಕಾನ್ಸ್ಟೇಬಲ್
ಠಾಣಾಧಿಕಾರಿಯ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಕಾಯುತ್ತಿದ್ದ. ಆ ಠಾಣೆಯಿಂದ ಮೇಲಾಧಿಕಾರಿಗಳಿಗೆ ಹೋಗುವ ಎಲ್ಲ ಪತ್ರಗಳನ್ನೂ ರೈಟರ್ ಬರೆದು ಸಹಿಗಾಗಿ ಠಾಣಾಧಿಕಾರಿಯ ಮುಂದಿಡುತ್ತಿದ್ದ. ಠಾಣಾಧಿಕಾರಿ ಪತ್ರಗಳನ್ನು ಓದದೆಯೇ ಸಹಿ ಹಾಕುವ ಪರಿಪಾಠವನ್ನು ಬೆಳೆಸಿಕೊಂಡು ಬಂದಿದ್ದ. ಒಂದು ದಿನ ಆ ರೈಟರ್ ಕಾನ್ಸ್ಟೇಬಲ್ ಠಾಣಾಧಿಕಾರಿಯ ರಾಜೀನಾಮೆ ಪತ್ರವನ್ನು ಬರೆದು ಅದನ್ನು ಬೇರೆ ಪತ್ರಗಳ ಜೊತೆಗೆ ಠಾಣಾಧಿಕಾರಿಯ ಸಹಿಗಾಗಿ ಆತನ ಮುಂದೆ ಇಟ್ಟ. ಠಾಣಾಧಿಕಾರಿ ತನ್ನ ಹೆಸರಿನ ಮುಂದೆ ಸಹಿ ಹಾಕಿದ. ರೈಟರ್ ಆ ಪತ್ರವನ್ನು SP ಕಚೇರಿಗೆ ರವಾನಿಸಿಯೇ ಬಿಟ್ಟ. ಕೆಲವೇ ದಿನಗಳ ನಂತರ SP ಆ ಠಾಣಾಧಿಕಾರಿಗೆ ಫೋನ್ ಮಾಡಿ ಆತನ ರಾಜೀನಾಮೆಯು ಅಂಗೀಕಾರವಾಗಿದೆ ಎಂದು ತಿಳಿಸಿದಾಗ ಠಾಣಾಧಿಕಾರಿ ಹೌಹಾರಿ ಮೇಲಾಧಿಕಾರಿಗಳ ಕಚೇರಿಗೆ ಹೋದ. ಅವನೇ ಸಹಿ ಮಾಡಿದ್ದ ರಾಜೀನಾಮೆ ಪತ್ರವನ್ನು ತೋರಿಸಲಾಯಿತು. ಇದು ನನ್ನ ರೈಟರ್ ಕಾನ್ಸ್ಟೇಬಲ್ ನನಗೆ ಮಾಡಿರುವಂತಹ ಮೋಸ ಎಂದು ಆತ ಹೇಳಿದಾಗ, ಅವನು ಮಾಡುವ ಕೆಲಸಗಳನ್ನು ನೀನು ಕಲಿತಿದ್ದರೆ ಇಂತಹ ಪ್ರಮೇಯವೇ ಬರುತ್ತಿರಲಿಲ್ಲವಲ್ಲ ಎಂದು ಹೇಳಿದ SP ಅವನ ರಾಜೀನಾಮೆಯನ್ನು ಹಿಂಪಡೆಯಲು ಸಮ್ಮತಿಸಿದರು. ತನ್ನ ಠಾಣೆಗೆ ವಾಪಸ್ಸಾದ ಠಾಣಾಧಿಕಾರಿ ಆ ರೈಟರ್ ಕಾನ್ಸ್ಟೇಬಲ್ನನ್ನು ಕರೆದು ತರಾಟೆಗೆ ತೆಗೆದುಕೊಂಡಾಗ, ಆ ಕಾನ್ಸ್ಟೇಬಲ್, ನೀವು ನನ್ನ ಮೇಲಾಧಿಕಾರಿಯಾಗಿದ್ದು ನನ್ನ ಕೆಲಸವನ್ನು ಮಾಡಲು ಕಲಿಯದೆ ನನ್ನ ಮೇಲೆ ಅವಲಂಬಿತರಾಗಿದ್ದ ಕಾರಣದಿಂದಲೇ ಹೀಗಾಯಿತು ಎಂದಾಗ, ಆ ಅಧಿಕಾರಿಗೆ ಒಬ್ಬ ಮೇಲಾಧಿಕಾರಿ ಆಗಬೇಕಾದರೆ ತನ್ನ ಕೈಕೆಳಗಿನವರು ಮಾಡುವ ಎಲ್ಲ ಕೆಲಸಗಳ ಅರಿವು ಇರಬೇಕು ಎನ್ನುವುದು ಅರ್ಥವಾಯಿತು. ಕೆಲಸಗಳಲ್ಲಿ ಮೇಲು ಮತ್ತು ಕೀಳು ಎಂಬುದಿಲ್ಲ. ಯಾರು ಬೇಕಾದರೂ ಯಾವ ಕೆಲಸವನ್ನಾದರೂ ಕಲಿಯಬಹುದು. ಆದರೆ ಆ ಕೆಲಸವನ್ನು ಕಲಿಯಲು ನಮಗೆ ಆಸಕ್ತಿ ಇರಬೇಕು. ಹಲವಾರು ಕೌಶಲಗಳನ್ನು ನಾವು ಕಲಿತರೆ ಮಾತ್ರ ನಮ್ಮಲ್ಲಿ ಆತ್ಮವಿಶ್ವಾಸವು ಮೂಡಿ ನಾವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವಂತಾಗುತ್ತದೆ ಮತ್ತು ಆತ್ಮನಿರ್ಭರರಾಗುತ್ತೇವೆ. ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿದರೆ ಪರಿಹಾರ ಸಾಧ್ಯ. ಕೆಲವೊಂದು ಬಾರಿ ನಮ್ಮ ಜೀವನದಲ್ಲಿ ನಾವು ಊಹಿಸಲೂ ಆಗದಂತಹ ಕಷ್ಟಗಳು ಬಂದೊದಗುತ್ತವೆ. ಕುಟುಂಬದ ಆಧಾರ ಸ್ತಂಭವಾಗಿರುವ ಹಿರಿಯರು ಅಥವಾ ನಮ್ಮ ಪ್ರೀತಿಪಾತ್ರರಾಗಿರುವ ವ್ಯಕ್ತಿಗಳು ಏಕಾಏಕಿ ಮರಣ ಹೊಂದುತ್ತಾರೆ. ನಾವು ಕೆಲಸವನ್ನು ಮಾಡುತ್ತಿರುವ ಕಚೇರಿಯೇ ಮುಚ್ಚಿ ಹೋಗಿ ನಮ್ಮ ನೌಕರಿ ಹೋಗುತ್ತದೆ. ನಮ್ಮ ವ್ಯವಹಾರದಲ್ಲಿ ಅಪಾರವಾದ ನಷ್ಟ ಸಂಭವಿಸುತ್ತದೆ. ಪರೀಕ್ಷೆಗಳಲ್ಲಿ ನಾವು ಫೇಲ್ ಆಗುತ್ತೇವೆ. ನಮಗೆ ಇದ್ದಕ್ಕಿದ್ದಂತೆ ಆರ್ಥಿಕ ಸಂಕಷ್ಟವು ತಲೆದೋರುತ್ತದೆ. ಹೀಗೆ ನಾನಾ ರೀತಿಯ ದುಃಖಗಳನ್ನು ನಾವು ಅನುಭವಿಸಬೇಕಾದ ಅನಿವಾರ್ಯತೆಯು ಉಂಟಾಗುತ್ತದೆ. ಇಂತಹ ಪರಿಸ್ಥಿತಿಯು ನಮಗೆ ಬಂದಾಗ ನಾವು ಹಲವಾರು ರೀತಿಯ ಪ್ರತಿಕ್ರಿಯೆಗಳನ್ನು ತೋರಿಸುತ್ತೇವೆ. ದುಃಖದಿಂದ ಉದ್ವಿಗ್ನರಾಗುತ್ತೇವೆ, ಜ್ಯೋತಿಷಿಗಳ ಮೊರೆ ಹೋಗುತ್ತೇವೆ, ಮಾನಸಿಕ ಖಿನ್ನತೆಗೆ ಜಾರುತ್ತೇವೆ, ಆತ್ಮಹತ್ಯೆಗೆ ಪ್ರಯತ್ನಿಸುತ್ತೇವೆ, ಮಾದಕ ವಸ್ತುಗಳ ದಾಸರಾಗುತ್ತೇವೆ, ಪ್ರಪಂಚವೇ ಬೇಡವೆಂದು ದೂರದ ಊರಿಗೆ ಹೋಗುತ್ತೇವೆ, ಸನ್ಯಾಸ ತೆಗೆದುಕೊಳ್ಳಬೇಕೆಂಬ ಮನಸ್ಸನ್ನು ಮಾಡುತ್ತೇವೆ, ದೇವಸ್ಥಾನಗಳಿಗೆ ಹೋಗಿ ಕುಳಿತು ಬಿಡುತ್ತೇವೆ, ಯಾರೊಡನೆಯೂ ಬೆರೆಯದೆ ಸುಮ್ಮನೆದ್ದು ಬಿಡುತ್ತೇವೆ. ನಮಗೆ ಬಂದೊದಗಿದ ತೊಂದರೆಯನ್ನು ಧೈರ್ಯದಿಂದ ಎದುರಿಸಿ ಆ ತೊಂದರೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ಮನಸ್ಸು ಮಾಡುವವರು ಅತಿ ಕಡಿಮೆ ಜನರು. ಕಷ್ಟಗಳು ಬಂದಾಗ ಅಧೀರಳಾಗದೆ ಅದನ್ನು ಎದುರಿಸಿ ಮತ್ತೆ ಪುಟಿದು ಬಂದ ಸೊನಾಲಿ ಮುಖರ್ಜಿ ಎನ್ನುವ ಯುವತಿಯ ಕಥೆಯನ್ನು ಇಂದು ನಿಮ್ಮೊಡನೆ ಹಂಚಿಕೊಳ್ಳುವ ಕಾರಣ ಅವಳ ಜೀವನಗಾಥೆ ಸ್ಫೂರ್ತಿಯಾಗಲಿ ಎನ್ನುವ ಉದ್ದೇಶದಿಂದ. ಜಾರ್ಖಂಡ್ ರಾಜ್ಯದ ಧನ್ಬಾದ್ನ ನಿವಾಸಿ ಚಾಂದಿರಾಮ್ ಮುಖರ್ಜಿ ಫ್ಯಾಕ್ಟರಿಯೊಂದರ ಕಾವಲುಗಾರ. ಅವನಿಗೆ ಒಬ್ಬ ಮಗ ಮತ್ತು 2 ಹೆಣ್ಣು ಮಕ್ಕಳಿದ್ದರು. ಮಗ PUC ಹಂತಕ್ಕೆ ತನ್ನ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಕಚೇರಿಯೊಂದರಲ್ಲಿ ಸಣ್ಣ ಕೆಲಸವೊಂದಕ್ಕೆ ಸೇರಿಕೊಂಡಿದ್ದ. ದೊಡ್ಡ ಮಗಳು ಸೊನಾಲಿ ಮುಖರ್ಜಿ ತಾನು PhD ಮಾಡಬೇಕೆಂದು ಆಸೆ ಇಟ್ಟಿದ್ದರಿಂದ ಅವಳನ್ನು ಕಾಲೇಜೊಂದಕ್ಕೆ ಸೇರಿಸಲಾಗಿತ್ತು. ನೋಡಲು ಅತಿ ಸುಂದರಳಾಗಿದ್ದ ಸೊನಾಲಿ ಪ್ರತಿದಿನವೂ ತನ್ನ ಮನೆಯಿಂದ ಕಾಲೇಜಿಗೆ ಹೋಗಿ ವಾಪಸ್ಸಾಗುವಾಗ ಅವಳ ಬಡಾವಣೆಯ ತಪಸ್ಮಿತ್ರ, ಸಂಜಯ್ ಪಾಸ್ವಾನ್ ಮತ್ತು ಬ್ರಹ್ಮದೇವ್ ಎನ್ನುವ 3 ಜನ ರೌಡಿಗಳು ಅವಳನ್ನು ಛೇಡಿಸತೊಡಗಿದರು. ಕೆಲವು ದಿನಗಳ ಕಾಲ ಅವರತ್ತ ಸೋನಾಲಿ ಗಮನವನ್ನೇ ಕೊಡಲಿಲ್ಲ. ಆದರೆ ಅವರು ಅವಳತ್ತ ಅಶ್ಲೀಲ ಕಾಮೆಂಟ್ಗಳನ್ನು ಮಾಡತೊಡಗಿದಾಗ ಸೋನಾಲಿ ಅವರಿಗೆ ಗದರಿದಳು. ಆದರೂ ಅವರು ಸುಮ್ಮನಾಗದಿದ್ದಾಗ ಚಾಂದಿರಾಮ್ ಅವರ ಮನೆಗಳಿಗೆ ಹೋಗಿ ಅವರ ಮಾತಾಪಿತರಿಗೆ ದೂರಿದ.
ಕೆಲವು ದಿನಗಳ ಕಾಲ ಆ ಪುಂಡರು ಸುಮ್ಮನಾದರು. ಆದರೆ ಮತ್ತೆ ಅವರು ತನ್ನನ್ನು ಛೇಡಿಸಲಾರಂಭಿಸಿದಾಗ ಸೋನಾಲಿ ಅವರಲ್ಲೊಬ್ಬನಿಗೆ ಕಪಾಳಕ್ಕೆ ಹೊಡೆದಳು. ಆಗ ರಸ್ತೆಯಲ್ಲಿ ನೆರೆದ ಜನ ಆ ಪುಂಡರಿಗೆ ಮನಬಂದಂತೆ ಥಳಿಸಿದರು. ಆ 3 ಜನರೂ ತಪ್ಪಾಯಿತು ಎಂದು ಹೇಳಿ ಸೋನಾಲಿಯ ಕ್ಷಮೆಯನ್ನು ಯಾಚಿಸಿದರು. 2 ವಾರಗಳ ನಂತರ ಆ 3 ಜನರು ಸೋನಾಲಿಯನ್ನು ಏಕಾಂತ ಸ್ಥಳದಲ್ಲಿ ಅಡ್ಡಹಾಕಿ, ನೀನು ರೂಪವತಿ ಎಂದು ಗರ್ವವನ್ನು ಪಡಬೇಡ, ನಿನಗೆ ಬುದ್ಧಿ ಕಲಿಸುವುದು ಹೇಗೆ ಎಂದು ನಮಗೆ ತಿಳಿದಿದೆ ಎಂದು ಧಮಕಿಯನ್ನು ಕೊಟ್ಟು ಹೊರಟು ಹೋದರು. 2003 ಏಪ್ರಿಲ್ 22 ರಾತ್ರಿ ಸೋನಾಲಿ ತನ್ನ ಕುಟುಂಬದವರೊಡನೆ ತನ್ನ ಮನೆಯ ತಾರಸಿಯ ಮೇಲೆ ಮಲಗಿದ್ದಳು. ರಾತ್ರಿ ಸುಮಾರು 1 ಗಂಟೆಯ ಸಮಯದಲ್ಲಿ ಅವಳ ಮನೆಯ ತಾರಸಿ ಏರಿದ ಅದೇ 3 ಜನ ಪುಂಡರು ಅವಳ ಬಳಿ ಬಂದು ತಮ್ಮ ಕೈಯಲ್ಲಿದ್ದ ಬಾಟಲ್ನಲ್ಲಿದ್ದ ಆಸಿಡನ್ನು ಅವಳ ಮುಖಕ್ಕೆ ಎರಚಿದರು. ಆಕೆ ನೋವಿನಿಂದ ಚಿರಿದಾಗ ಚಾಂದಿರಾಮ್ ಮತ್ತು ಅವನ ಕಿರಿಯ ಮಗಳು ರೂಪಾಲಿ ಸೋನಾಲಿಯ ಸಹಾಯಕ್ಕೆ ಧಾವಿಸಿದರು. ಅವರ ಮೈಮೇಲೂ ಆಸಿಡ್ ಎರಚಿ ಆ ದುರುಳರು ಓಡಿ ಹೋದರು. ಚಾಂದಿರಾಮ್ನಿಗೆ ಯಾವುದೇ ಗಾಯವಾಗದಿದ್ದರೂ ಅವನ 2 ಮಕ್ಕಳಿಗೆ ಸುಟ್ಟ ಗಾಯಗಳಾಗಿದ್ದ ಕಾರಣ ಕೂಡಲೇ ಅವರನ್ನು ಕರೆದುಕೊಂಡು ಆತ ಆಸ್ಪತ್ರೆಗೆ ಹೋದ. ಆಗ 18 ವರ್ಷ ವಯಸ್ಸಾಗಿದ್ದ ಸೋನಾಲಿಗೆ ತೀವ್ರ ರೂಪದ ಸುಟ್ಟ ಗಾಯಗಳಾಗಿದ್ದವು. ಅವಳ 1 ಕಣ್ಣು, ಕೆನ್ನೆಗಳು, ಕತ್ತು, ತುಟಿಗಳು, ಕಿವಿಗಳು ಹಾಗೂ ತಲೆಯ ಮೇಲಿದ್ದ ಕೂದಲು ಸುಟ್ಟು ಹೋಗಿದ್ದವು. ನಿನ್ನ ಮಗಳಿಗೆ 70% ಸುಟ್ಟ ಗಾಯಗಳಾಗಿವೆ, ಅವಳು ಬದುಕುವುದು ದುಸ್ತರ ಎಂದರು ಅಲ್ಲಿಯ ವೈದ್ಯರು. ಆಸ್ಪತ್ರೆಯಿಂದಲೇ ಪೊಲೀಸರಿಗೆ ಘಟನೆಯ ಮಾಹಿತಿ ಹೋಯಿತು. ಸ್ಥಳಕ್ಕೆ ಬಂದ ಪೊಲೀಸರು ಸೋನಾಲಿ ಮಾತನಾಡುವ ಪರಿಸ್ಥಿತಿಯಲ್ಲಿಲ್ಲ ಎಂದು ಬರೆದುಕೊಂಡು ದೂರನ್ನು ದಾಖಲಿಸಲೇ ಇಲ್ಲ. ಸೋನಾಲಿ ಮರಣ ಹೊಂದಬಹುದೆಂದು ವೈದ್ಯರು ಹೇಳಿದಾಗ ಪೊಲೀಸರು ಮಾರನೆಯ ದಿನ ರೂಪಾಲಿಯ ಹೇಳಿಕೆಯ ಮೇರೆಗೆ ಗಾಯವಾದ ಪ್ರಕರಣವೊಂದನ್ನು ದಾಖಲಿಸಿದರು. ಆದರೆ ತನಿಖೆಯನ್ನು ಮುಂದುವರಿಸಲಿಲ್ಲ ಮತ್ತು ಆರೋಪಿತರನ್ನು ಬಂಧಿಸುವ ಗೋಜಿಗೇ ಹೋಗಲಿಲ್ಲ. 2 ದಿನಗಳ ನಂತರವೂ ಸೋನಾಲಿಯ ಪರಿಸ್ಥಿತಿಯು ಉತ್ತಮಗೊಳ್ಳದಿದ್ದಾಗ ವೈದ್ಯರು ಅವಳನ್ನು ಅಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಬೊಕಾರೋದ ದೊಡ್ಡ ಆಸ್ಪತ್ರೆಯಲ್ಲಿ ದಾಖಲಿಸಲು ಸೂಚಿಸಿದರು. ಅಂತೆಯೇ ಅಲ್ಲಿಗೆ ಸೋನಾಲಿಯನ್ನು ದಾಖಲು ಮಾಡಲಾಯಿತು. ಅಲ್ಲಿಯ ತಜ್ಞರು ಚಿಕಿತ್ಸೆಯನ್ನು ಮುಂದುವರಿಸಿ ಸೋನಾಲಿಯ ಮೇಲೆ 1 ಡಜನ್ಗೂ ಹೆಚ್ಚು ಆಪರೇಷನ್ಗಳನ್ನು ಮಾಡಿದರು. ಸುಮಾರು 3 ತಿಂಗಳ ನಂತರ ಸೋನಾಲಿ ಚೇತರಿಸಿಕೊಂಡು ಪೊಲೀಸರಿಗೆ ತನ್ನ ಮೇಲೆ ಆಸಿಡ್ ಹಾಕಿದ್ದ 3 ಜನರ ಬಗ್ಗೆ ದೂರಿ ಅವರು ಯಾವ ಕಾರಣಕ್ಕಾಗಿ ಆಸಿಡ್ ಹಾಕಿದರೆಂದು ವಿವರಿಸಿದಳು. ಆನಂತರವೇ ಪೊಲೀಸರು ಆರೋಪಿಗಳನ್ನು ಬಂಧಿಸಲು ಮುಂದಾದದ್ದು. ಆದರೆ ಅಷ್ಟರಲ್ಲಿ 2 ಆರೋಪಿಗಳು ಪರಾರಿಯಾಗಿದ್ದು ಒಬ್ಬನೇ ಸಿಕ್ಕ. ಉಳಿದವರನ್ನು ಬಂಧಿಸಲು 2 ತಿಂಗಳ ಸಮಯವನ್ನು ಪೊಲೀಸರು ತೆಗೆದುಕೊಂಡರು. ಏತನ್ಮಧ್ಯೆ ಸೋನಾಲಿಯ ವೈದ್ಯಕೀಯ ಶುಶ್ರೂಷೆಯ ವೆಚ್ಚ ಏರತೊಡಗಿತ್ತು. ಈಗಾಗಲೇ ಚಾಂದಿರಾಮ್ ಮಗಳ ಚಿಕಿತ್ಸೆಗೆಂದು ಮನೆಯಲ್ಲಿದ್ದ ಬಂಗಾರವನ್ನು ಮಾರಿ ಮತ್ತು ಗೆಳೆಯರಿಂದ ಸಾಲವನ್ನು ಪಡೆದು ಸುಮಾರು 2.5 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದ. ಇನ್ನೂ 2 ಲಕ್ಷ ರೂಪಾಯಿಗಳನ್ನು ಕಟ್ಟಬೇಕೆಂದು ಆಸ್ಪತ್ರೆಯಲ್ಲಿ ಹೇಳಿದಾಗ ಅವನಿಗೆ ದಿಕ್ಕೇ ತೋಚಲಿಲ್ಲ. ಆಗ ಆತ ಕಂಡವರಿಂದ ಸಾಲವನ್ನು ಪಡೆದು ಆಸ್ಪತ್ರೆಗೆ ಹಣವನ್ನು ತುಂಬಿದ. ತನ್ನ ಮಗಳನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳಬೇಕೆಂಬ ಛಲ ಚಾಂದಿರಾಮ್ಗೆ ಬಂದಿತ್ತು. ಅನಂತರ ಸೋನಾಲಿಯ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕೆಂದು ಹೇಳಿದ ವೈದ್ಯರು ಅವಳನ್ನು ದೆಹಲಿಗೆ ಕರೆದುಕೊಂಡು ಹೋಗಬೇಕೆಂದು ಸೂಚಿಸಿದರು. ನಮ್ಮ ಬಳಿ ಮುಂದಿನ ಚಿಕಿತ್ಸೆಗೆ ಹಣವಿಲ್ಲವೆಂದು ತಿಳಿಸಿದ ಚಾಂದಿರಾಮ್ ಜಾರ್ಖಂಡದ ಮುಖ್ಯಮಂತ್ರಿಗಳ ಮೊರೆ ಹೋದ. ಅಲ್ಲಿಯೂ ಆತನಿಗೆ ಯಾವುದೇ ರೀತಿಯ ಸಹಾಯವು ದೊರೆಯದಿದ್ದಾಗ ಅವನ ಕುಟುಂಬ ಹತಾಶ ಸ್ಥಿತಿಯನ್ನು ತಲುಪಿತು. ಅಷ್ಟರಲ್ಲಿ ಒಬ್ಬ ಪತ್ರಕರ್ತ ಸೋನಾಲಿ ಮತ್ತವಳ ಕುಟುಂಬ ಪಡುತ್ತಿರುವ ಕಷ್ಟಗಳ ಬಗ್ಗೆ ವರದಿಯೊಂದನ್ನು ಬರೆದ. ಈ ವರದಿಯನ್ನು ದೆಹಲಿಯ ಪ್ಲಾಸ್ಟಿಕ್ ಸರ್ಜನ್ ಅನಂತ್ ಸಿನ್ಹಾ ಎನ್ನುವವರು ಅಚಾನಕ್ಕಾಗಿ ಓದಿ ತಾವು ಸೋನಾಲಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡುವುದಾಗಿ ಹೇಳಿ ಸೋನಾಲಿಯ ಕುಟುಂಬವನ್ನು ಸಂಪರ್ಕಿಸಿದರು. ಅವರ ಸಹಾಯದ ಫಲವಾಗಿ ಸೋನಾಲಿಯನ್ನು ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಗೆ ಕರೆತಂದು ಮುಂದಿನ ಚಿಕಿತ್ಸೆಯನ್ನು ಪ್ರಾರಂಭಿಸಲಾಯಿತು. ಅಷ್ಟರಲ್ಲಿ ಪೊಲೀಸರು ಸೋನಾಲಿಯ ಮೇಲೆ ಆಸಿಡ್ ದಾಳಿ ಪ್ರಕರಣದ ಆರೋಪ ಪಟ್ಟಿಯನ್ನು ನ್ಯಾಯಾಲಯದ ಮುಂದೆ ಸಲ್ಲಿಸಿದರು. ಸೋನಾಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತನ್ನ ಸಾಕ್ಷಿಯನ್ನು ಕೊಟ್ಟಳು. 3 ಜನ ಆರೋಪಿತರಿಗೆ ನ್ಯಾಯಾಧೀಶರು ತಪ್ಪಿತಸ್ಥರೆಂದು ತೀರ್ಮಾನಿಸಿ 9 ವರ್ಷಗಳ ಕಾಲ ಕಠಿಣ ಕಾರಾಗೃಹ ವಾಸದ ಶಿಕ್ಷೆಯನ್ನು ನೀಡಿದರು. ದೆಹಲಿಯಲ್ಲಿ ಸೋನಾಲಿಯ ಚಿಕಿತ್ಸೆ ಮುಂದುವರಿಯುತ್ತಿರುವಾಗಲೇ ಜೈಲಿನಲ್ಲಿದ್ದ ಆ 3 ಜನರು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರು. ಮೇಲ್ಮನವಿಯನ್ನು ಅಂಗೀಕರಿಸಿದ ನ್ಯಾಯಾಲಯವು ಪ್ರಕರಣದಲ್ಲಿ ತನ್ನ ತೀರ್ಮಾನ ಆಗುವವರೆಗೆ
ಆರೋಪಿತರಿಗೆ ಜಾಮೀನನ್ನು ಮಂಜೂರು ಮಾಡಿತು. ಎಲ್ಲರೂ ಜೈಲಿನಿಂದ ಹೊರಬಂದರು. ದೆಹಲಿಯಲ್ಲಿ ಪ್ಲಾಸ್ಟಿಕ್ ಸರ್ಜರಿಯನ್ನು ಮುಗಿಸಿ ಚೇತರಿಸಿಕೊಂಡ ಸೊನಾಲಿ ತನ್ನ ಮನೆಗೆ ವಾಪಸ್ಸಾದಳು. ಅಲ್ಲಿಯವರೆಗೆ ಅವಳ ಚಿಕಿತ್ಸೆಗೆಂದು ಸುಮಾರು 12 ಲಕ್ಷ ರೂಪಾಯಿಗಳು ಖರ್ಚಾಗಿ ಚಾಂದಿರಾಮ್ ಭಾರೀ ಸಾಲದ ಹೊರೆಯನ್ನು ಹೊತ್ತಿದ್ದ. ಈ ಹೊರೆಯಿಂದ ಅವನ ಕುಟುಂಬ ಕಂಗಾಲಾಗಿತ್ತು. ಸರ್ಕಾರದಿಂದ ಏನಾದರೂ ಸಹಾಯವು ಸಿಗಬಹುದೇನೋ ಎಂದು ಯೋಚಿಸಿ ಸೊನಾಲಿಯೇ ಜಾರ್ಖಂಡ್ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ ತನಗೆ ಆರ್ಥಿಕ ಸಹಾಯ ನೀಡಬೇಕೆಂದು ಅರ್ಜಿಯನ್ನು ನೀಡಿದಳು. ಮುಖ್ಯಮಂತ್ರಿಗಳು ಸಾಂತ್ವನದ ಮಾತುಗಳನ್ನು ಆಡಿದರೇ ಹೊರತು ಅವಳಿಗೆ ಸರ್ಕಾರದಿಂದ ಕವಡೆ ಕಾಸೂ ಬರಲಿಲ್ಲ. ಸೊನಾಲಿ ಎಲ್ಲ ಪ್ರಭಾವಿ ವ್ಯಕ್ತಿಗಳ ಕದ ತಟ್ಟಿದರೂ ಅವಳಿಗೆ ಯಾವುದೇ ಆರ್ಥಿಕ ಸಹಾಯ ದೊರೆಯದಾಯಿತು. ಆ ಸಮಯದಲ್ಲಿ ಸೊನಾಲಿಯ ಮೇಲೆ ದಾಳಿಯಾಗಿ 9 ವರ್ಷಗಳು ಕಳೆದಿದ್ದವು. ಆಕೆ ತನ್ನ ರಾಜ್ಯದ 3 ಜನ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಹೀಗಾಗಿ ಅವಳಿಗೆ ತನ್ನ ಜೀವನದ ಮೇಲೆ ಜುಗುಪ್ಸೆ ಮೂಡಿತು. ಕೊನೆಯ ಪ್ರಯತ್ನವೆಂದು ಸೊನಾಲಿ ಭಾರತದ ರಾಷ್ಟ್ರಪತಿಗಳಿಗೆ ಒಂದು ಮನವಿ ಪತ್ರವನ್ನು ಬರೆದಳು. ಆ ಪತ್ರದಲ್ಲಿ ಆಕೆ ತನ್ನ ಮೇಲಾದ ದುರ್ಘಟನೆಯನ್ನು ವಿವರಿಸಿ ತನಗೆ ಸರ್ಕಾರದಿಂದ 1 ಪೈಸೆಯಷ್ಟು ಸಹಾಯವೂ ದೊರೆತಿಲ್ಲ, ತನ್ನ ಕುಟುಂಬವು ಭಿಕ್ಷೆ ಬೇಡುವ ಸ್ಥಿತಿಗೆ ಬಂದಿದೆ ಎಂದು ಬರೆದು, ನಾನು ದುಃಖವನ್ನು ಅನುಭವಿಸಿ ಸಾಕಾಗಿದೆ, ನನ್ನ ದೇಹದ ಅಂಗಗಳು ಊನಗೊಂಡಿವೆ, ನಾನು ಇನ್ನು ಬದುಕಿದ್ದು ಪ್ರಯೋಜನವಿಲ್ಲ, ನಾನು ದಯಾಮರಣವನ್ನು ಹೊಂದಲು ತಾವು ಅನುಮತಿಯನ್ನು ಕೊಡಿ ಎಂದು ಕೋರಿದಳು. ನಂತರ ಪತ್ರಿಕಾಗೋಷ್ಠಿಯೊಂದನ್ನು ಮಾಡಿ ಪತ್ರಕರ್ತರಿಗೆ ದಯಾಮರಣದ ಕೋರಿಕೆಯ ಮಾಹಿತಿಯನ್ನು ನೀಡಿದಳು. ಸೊನಾಲಿಗಾದ ಕಷ್ಟದ ಬಗ್ಗೆ ಅರಿತ ರಾಷ್ಟ್ರಪತಿಗಳು ಅವಳ ಪತ್ರವನ್ನು ಕೂಡಲೇ ಜಾರ್ಖಂಡ್ ಸರ್ಕಾರಕ್ಕೆ ರವಾನಿಸಿ ಅವಳಿಗೆ ಸಹಾಯ ನೀಡಲು ಸೂಚಿಸಿದರು. ಅಷ್ಟರಲ್ಲಿ ಅವಳ ಬಗ್ಗೆ ಅರಿತ ಅಮಿತಾಬ್ ಬಚ್ಚನ್ ತಾವು ನಡೆಸುತ್ತಿದ್ದ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸೊನಾಲಿಗೆ ಕರೆ ನೀಡಿದರು. ಆ ಕಾರ್ಯಕ್ರಮದಲ್ಲಿ ಅಮಿತಾಬ್ ಬಚ್ಚನ್ ಆಕೆಯನ್ನು ಆತ್ಮೀಯವಾಗಿ ಅಪ್ಪಿಕೊಂಡು ತಮ್ಮ ವೀಕ್ಷಕರಿಗೆ ಸೊನಾಲಿ ಮುಖರ್ಜಿಯ ಧೈರ್ಯದ ಕಥೆಯನ್ನು ಹೇಳಿದಾಗ ಎಲ್ಲರಿಗೂ ಸೊನಾಲಿಯ ಬಗ್ಗೆ ಅನುಕಂಪ ಮತ್ತು ಅಭಿಮಾನವೂ ಮೂಡಿತು. ಅಂದು ಆಕೆಯ ಜೊತೆಯ ಅಭ್ಯರ್ಥಿಯಾಗಿ ಹಾಟ್ ಸೀಟ್ನಲ್ಲಿ ಕ್ಯಾನ್ಸರ್ ಸಂತ್ರಸ್ತೆ ಹಾಗೂ ಸಿನಿಮಾ ತಾರೆ ಲಾರಾ ದತ್ತಾ ಇದ್ದಳು. ಆ ಕಾರ್ಯಕ್ರಮದಲ್ಲಿ ಅವರಿಬ್ಬರೂ ಸೇರಿ 25 ಲಕ್ಷ ರೂಪಾಯಿಗಳನ್ನು ಗೆದ್ದರು. ಇದಲ್ಲದೆ ಸೊನಾಲಿಯ ಕಥೆಯನ್ನು ಕೇಳಿದ 100 ಜನರು ಆಕೆಗೆ ಸಹಾಯ ಮಾಡಿದರು. 2014ರಲ್ಲಿ ಜಾರ್ಖಂಡ್ ಸರ್ಕಾರ ಆಕೆಯನ್ನು ಬೊಕಾರೋ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ 2ನೇ ದರ್ಜೆಯ ಸಹಾಯಕಳನ್ನಾಗಿ ನೇಮಿಸಿತು. 2015ರಲ್ಲಿ ಸೊನಾಲಿಯ ದಿಟ್ಟ ಹೋರಾಟದ ಬಗ್ಗೆ ಕೇಳಿದ್ದ ಚಿತ್ತರಂಜನ್ ತಿವಾರಿ ಎನ್ನುವವನು ಫೇಸ್ಬುಕ್ ಮೂಲಕ ಅವಳ ಸ್ನೇಹಿತನಾಗಿ ಅವಳನ್ನು ವಿವಾಹವಾಗ ಬಯಸಿದ. ನಾನು ಒಬ್ಬ ಕುರೂಪಿ ಹೆಣ್ಣೆಂದು ಸೊನಾಲಿ ಹೇಳಿದಾಗ ಆತ ನನಗೆ ನಿನ್ನ ರೂಪ ಮುಖ್ಯವಲ್ಲ, ನಿನ್ನ ಧೈರ್ಯ ಮುಖ್ಯ ಎಂದು ಹೇಳಿ 2015ರಲ್ಲಿ ಆಕೆಯನ್ನು ಮದುವೆಯಾದ. ಸದ್ಯ ಒಬ್ಬ ಹೆಣ್ಣು ಮಗುವಿನ ತಾಯಿಯಾಗಿರುವ ಸೊನಾಲಿ ಸುಖದ ಜೀವನವನ್ನು ನಡೆಸುತ್ತಿದ್ದಾಳೆ. ಎಂತಹುದೇ ಕಠಿಣ ಪರಿಸ್ಥಿತಿಯು ಬಂದರೂ ಧೃತಿಗೆಡದೇ ಹೋದರೆ ನಮ್ಮ ಕಷ್ಟಗಳ ನಿವಾರಣೆಗೆ ಉಪಾಯವೂ ದೊರೆಯುತ್ತದೆ ಎನ್ನಲು ಸೊನಾಲಿ ಮುಖರ್ಜಿಯೇ ಸಾಕ್ಷಿಯಾಗಿದ್ದಾಳೆ.